ಉಜಿರೆ ಅಶೋಕ್ ಭಟ್ರ ಯೋಗ್ಯತೆಗೆ ಅದೇ ಮಾತಾಡ್ಬೇಕಲ್ಲ ಅವರು. ಕಂಬಳ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಕಂಬಳದ ವಿಷಯ ಗೊತ್ತಿದೆಯಂದ್ರಿ? ನಾವು ಯಕ್ಷಗಾನಕ್ಕೆ ಯಾವ್ದಾದ್ರು ಅಪಮಾನ ಮಾಡಿದೇವ? ನಮಗೆ ಗೊತ್ತಿದೆ ಯಕ್ಷಗಾನ ಅಂದ್ರೆ ಏನು ಅಂತ. ಕಂಬಳವನ್ನು ಕೇವಲವಾಗಿ ಮಾತಾಡೋದಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಂದಿನ ದಿನದಲ್ಲಿ ಕಂಬಳದಿಂದ ಅವರಿಗೆ ನಾವು ವ್ಯವಸ್ಥೆ ಏನಾದ್ರು ಮಾಡ್ತೇವೆ. ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಉಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಡಕರೆ ಕಂಬಳಕೂಟದಲ್ಲಿದ್ದೇವೆ. ಈ ಒಂದು ಕಂಬಳಕೂಟದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಜ್ಯ ಕಂಬಳ ಅಸೋಸಿಯೇಷನ್ ನ ತೀರ್ಪುಗಾರರ ಸಂಚಾಲಕರು, ಹಿರಿಯ ತೀರ್ಪುಗಾರರು ಮತ್ತೆ ಚಲನಚಿತ್ರ ನಟರು ಕೂಡ ಎಡ್ತೂರು ರಾಜೀವ್ ಶೆಟ್ರು ಇದ್ದಾರೆ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಹಿರಿಯ ಯಕ್ಷಗಾನ ಕಲಾವಿದರು ಉಜಿರೆ ಅಶೋಕ ಭಟ್ರು. ಮೊನ್ನೆ ಯಾರು ಶಿಳ್ಳೆ ಹೊಡೆದಾಗ ಮಾತಾಡುವಾಗ ಯಕ್ಷಗಾನ ಶಿಳ್ಳೆ ಹೊಡಿಲಿಕ್ಕೆ ಇದೇನು ಕಂಬಳವ ಕೋಳಿ ಅಂಕವ ಅಂತ ಕೇಳಿದ್ರು ಸರ್, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಪ್ರಥಮವಾಗಿ ಹೇಳುವಂತದ್ದು, ಶ್ರೀಕೃಷ್ಣನ ಪಾತ್ರಧಾರಿಯಾಗಿ, ಅದು ಯಾಕೆ ಹೇಳಿದ ಗೊತ್ತಿಲ್ಲ, ಶ್ರೀಕೃಷ್ಣನ ಪಾತ್ರಧಾರಿಯಾಗಿ ವೇದಿಕೆಯಲ್ಲಿ ಆ ಅಭಾಸಗಳು ಮಾಡಬಾರ್ದು ಅನ್ನೋದು ಸುರುವಿನ ಪ್ರಶ್ನೆ ನಂದು. ಇವರು ವೇಷ ಕಳಚಿ ಬಂದು ಹಾಗೆ ಮಾಡಿ ತಪ್ಪು ಅಂತ ಮೈಕದಲ್ಲಿ ಹೇಳಿ, ಶ್ರೀಕೃಷ್ಣನ ವೇಷ ಧರಿಸಿಕೊಂಡು ಈಗ ಪೌರಾಣಿಕ ಎಲ್ಲ ಪ್ರಸಂಗ ನಾವು ನೋಡ್ತೇವೆ. ಯಾಕೆ ಗೊತ್ತಿಲ್ಲದ ಮಕ್ಕಳಿಗೆ ಆ ಪೌರಾಣಿಕ ಪ್ರಸಂಗದಲ್ಲಿ ಕಲಾವಿದ ಪ್ರಸ್ತುತಪಡಿಸುವಂತ ವಿಚಾರಗಳು, ಆಗಿನ ಕಾಲದಲ್ಲಿ ಕೃಷ್ಣ ಹೇಗಿದ್ದಾರೆ ಅದೆಲ್ಲ ಪ್ರಬುದ್ಧತೆ ಅಶೋಕ್ ಭಟ್ರಿಗೆ ಇದೆ. ಆ ವೇಷ ಹಾಕ್ಬಿಟ್ಟು ಶಿಳ್ಳೆ ಹೊಡೆದವ್ರಿಗೆ ಜೋರು ಮಾಡಿದ್ದು ಒಂದನೇ ತಪ್ಪು, ಬಹಳ ದೊಡ್ಡ ತಪ್ಪು ಅಂತ ಹೇಳಿದ್ರೆ. ಇದೇನು ಕಂಬಳವ ಕೋಳಿಗಟ್ಟ? ಉಜಿರೆ ಅಶೋಕ್ ಭಟ್ರ ಯೋಗ್ಯತೆಗೆ ಅದೇ ಮಾತಾಡ್ಬೇಕಲ್ಲ ಅವರು. ಕಂಬಳ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಕಂಬಳದ ವಿಷಯ ಗೊತ್ತಿದೆಯಂದ್ರಿ? ನಾವು ಯಕ್ಷಗಾನಕ್ಕೆ ಯಾವ್ದಾದ್ರು ಅಪಮಾನ ಮಾಡಿದೇವ? ನಮಗೆ ಗೊತ್ತಿದೆ ಯಕ್ಷಗಾನ ಅಂದ್ರೆ ಏನು ಅಂತ. ಕಂಬಳ ಅನ್ನೋದು ಏನು ಅಂತ ಒಬ್ಬ ಯಕ್ಷಗಾನ ಕಲಾವಿದಾಗಿ ಅಶೋಕ್ ಭಟ್ರು ತಿಳ್ಕೊಳ್ಬೇಕಿತ್ತು. ಅದು ಬಿಟ್ಟು ಇದು ಕಂಬಳವ ಕೋಳಿಗಟ್ಟ ಅಂತ ಕೇಳಿದ್ರೆ ಏನು ಕಂಬಳನ ಅಪಮಾನ ಮಾಡಲಿಲ್ಲ ಇವರು. ಹಾಗಾಗಿ ಛಾಯಾಚಿತ್ರಗಾರರು ಎಲ್ಲ ಹೋಗಿದ್ರು ಅಲ್ಲಿ? ಯಾರಾದ್ರು ಖಂಡಿಸಿದಾರ ಅದನ್ನು? ನಾನು ಹೇಳುವಂತದ್ದು, ಅಶೋಕ್ ಭಟ್ರಸು ವಿದ್ವತ್ತು ನನ್ನ ಹತ್ರ ಇಲ್ಲ. ಆದ್ರೆ ಶೇಣಿ ಗೋಪಾಲಕೃಷ್ಣ ಭಟ್ರಂತ ಒಬ್ಬ ನಮ್ಮ ಅಜ್ಜನ ಪ್ರಾಯದವರು ಮಾತಾಡಿದಾಗಲೂ ಶೇಣಿಯವರು ಮಾಡಿದ್ದು ತಪ್ಪು ಅಂತ ಒಬ್ಬ ಪ್ರೇಕ್ಷಕ ಹೇಳಲಿಕ್ಕೆ ಹಕ್ಕಿದೆ ಅವನಿಗೆ. ಹಾಗಾಗಿ ಉಜಿರೆ ಅಶೋಕ್ ಭಟ್ರು ಮೊನ್ನೆ ವೇದಿಕೆಯಲ್ಲಿ ಮಾಡಿದ ಅಕ್ಷಮ್ಯ ಅಪರಾಧ. ಅದು ಕಂಬಳದನ್ನು ಬರೇ ಒಂದು ಕೇವಲವಾಗಿ ಮಾತಾಡಿ, ಇವತ್ತು ಕಂಬಳ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಆ ಮನುಷ್ಯ ಇದರ ಬಗ್ಗೆ ವಿಚಾರಣೆ ಗೊತ್ತಿಲ್ಲದೆ ಆತರ ಮಾತಾಡಿ ತಪ್ಪು. ಅದು ನಾನು ಇಲ್ಲಿ ನನ್ನ ಕಂಬಳದಲ್ಲಿ ಹಾಗೆ ಹೇಳಿದ್ದೇನೆ. ಇನ್ನೂ ಕೂಡ ನಾನು ಹೇಳೋದು, ಕಂಬಳ ಅಥವಾ ಯಾವುದೇ ಕಲೆ ಇರಲಿ, ಒಬ್ಬ ನಾನು ಬೆಳೆದವ ಯಾರು ಇಲ್ಲ. ನಾನು ಅದೇ ಹೇಳ್ತೇನೆ, ಶ್ರೇಣಿ ಗೋಪಾಲಕೃಷ್ಣ ಭಟ್ರು ತೀರಿ ಹೋದಾಗ ನಾನು ತುಂಬಾ ಚಿಕ್ಕವ ಅವರಿಗೆ ನಾನು ಹತ್ತಿದ್ದೆ. ಒಂದು ಗ್ರಂಥ ಭಂಡಾರಕ್ಕೆ ಬೆಂಕಿ ಬಿತ್ತು ಅಂತ, ಅಂದ್ರೆ ಅದೊಂದು ಗ್ರಂಥಾಲಯ. ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಒಂದು ಗ್ರಂಥಾಲಯ, ಎಷ್ಟೋ ಪುಸ್ತಕಗಳಲ್ಲಿ ಉರಿದೋಯ್ತು ಅಂತ. ಆ ಮಾನಸಿಕವಾದ ಭಾವನೆಗಳು ಯಾಕೆ ಬರ್ತದೆ ಕೇಳಿದ್ರೆ, ಅವರಿಂದ ಒಂದಷ್ಟು ನಾವು ತಿಳ್ಕೊಂಡಿದ್ದೇವೆ. ಉಜಿರೆ ಅಶೋಕ್ ಭಟ್ರ ಬಗ್ಗೆ ಒಳ್ಳೆ ಅರ್ಥಧಾರಿ, ಒಳ್ಳೆ ವೇಷಧಾರಿ, ತೆಂಕು ಬಡಗು ಎರಡು ಮಾಡ್ತಾರೆ, ಇಂಥ ಭಾವನೆಗಳು ಇತ್ತು. ಆದ್ರೆ ನಮ್ಮ ಸಂಪ್ರದಾಯ ಸಂಸ್ಕೃತಿಗೆ ಯಾರಾದ್ರೂ ತೊಡಕು ಮಾಡಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಅದನ್ನು ಬಿಡುವಂತ ಜಾಯಮಾನ ನಮ್ಮ ಹತ್ರ ಇಲ್ಲ. ಅವರು ಕೇವಲ ಕಂಬಳವನ್ನು ಕೇವಲವಾಗಿ ಮಾತಾಡೋದಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಂದಿನ ದಿನದಲ್ಲಿ ಕಂಬಳದಿಂದ ಅವರಿಗೆ ನಾವು ವ್ಯವಸ್ಥೆ ಏನಾದ್ರು ಮಾಡ್ತೇವೆ. ಇಲ್ಲಿವರೆಗೂ ಯೋಚನೆ ಮಾಡಿಲ್ಲ. ಅಂದ್ರೆ ಒಟ್ಟು ಕೇವಲವಾಗಿ ಒಂದು ವೇದಿಕೆ ಸಿಕ್ಕಿದ್ದು ಅಂತ ಹೇಳಿದ್ರೆ, ಶಿಳ್ಳೆ ಹೊಡೆದವನು ಸಿದ್ದರಾಮ ಕಟೀಲ್ ಅದಕ್ಕೆ ಉತ್ತರ ಕೊಟ್ಟರು. ಶಿಳ್ಳೆ ನಮ್ಮ ಸಂಪತ್ತು, ಚಪ್ಪಾಳೆ ನಮ್ಮ ಸಂಪತ್ತು, ನಾವೇನಾದ್ರು ಸಂಪಾದನೆ ಮಾಡಿದ್ರೆ ಆ ಶಿಳ್ಳೆ ಸಂಪಾದನೆ ಮಾಡಿದ್ದು. ಅಷ್ಟು ಒಂದು ಕೇವಲ ಜ್ಞಾನ ಇಲ್ವಾ ಅಶೋಕ್ ಭಟ್ರಿಗೆ? ಒಬ್ಬ ಯಾರೋ ಮೂರ್ಖನಾಗಿ ಮಾತಾಡಿರು ಅಂತ. ಹಾಗಾಗಿ ಅಶೋಕ್ ಭಟ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ, ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ. ಇನ್ನು ವೇದಿಕೆಯಲ್ಲಿ ಯಾವುದೇ ವಿಚಾರಗಳನ್ನು ಅಷ್ಟು ಕೇವಲವಾಗಿ ಮಾತಾಡಬೇಡಿ ಅಂತ ಅವರಿಗೆ ಈ ಮೂಲಕ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈ ವಿಷಯ ಅಶೋಕ್ ಭಟ್ರೆ ಕೇವಲ ಇಂಥ ಮಾತ ವಿಷಯ ಅಶೋಕ್ ಭಟ್ರೆ ಉಜಿರದ ಕಂಬಳ ಬಣ್ಣ ಕೇವಲವಾದ ಪಾತ್ರ ಅಶೋಕ್ ಭಟ್ರೆ ಇಂಥ ವಿಷಯ ಕೂಡ ಉಜಿರ ಅಶೋಕ್ ಭಟ್ರೆ